ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ ಅಂತ ಏನು ಹೇಳ್ತೀವಿ ಅದರಲ್ಲಿ ಪ್ರಾಬ್ಲಮ್ಸ್ ಆನ್ ಏಜಸ್ ಅಂತ ಇರುತ್ತೆ. ಅಂದರೆ ವಯಸ್ಸಿಗೆ ಸಂಬಂಧಪಟ್ಟ ಪ್ರಶ್ನೆಗಳು. ಅಂದರೆ ತಂದೆಯ ವಯಸ್ಸು ಇಷ್ಟಾಗಿತ್ತು, ಮಗಳ ವಯಸ್ಸು ಅಥವಾ ಮಗನ ವಯಸ್ಸು ಇಷ್ಟಾಗಿತ್ತು ಅಂತ ಎಲ್ಲ ಪ್ರಶ್ನೆಗಳು ಬರುತ್ತೆ. ಅದು ಸ್ವಲ್ಪ ಮ್ಯಾಥಮೆಟಿಕಲಿ ಇರುತ್ತೆ ಪ್ರಶ್ನೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಸಾಲ್ವ್ ಮಾಡಬೇಕು. ಅದನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಇದರಲ್ಲಿ ಏನು ಕೆಲವು ಸಲಹೆಗಳು ನಿಮಗೆ ಅಂದರೆ, ನಿಮಗೆ ಬೇಸಿಕ್ ಗೊತ್ತಿದ್ರೆ ಸಾಕು. ಸ್ವಲ್ಪ ಅಡಿಷನ್ ಸಬ್ಟ್ರಾಕ್ಷನ್ ಗೊತ್ತಿದ್ರೆ ಸಾಕು. ತುಂಬ ಏನು ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಏನಿರಲ್ಲ, ತುಂಬ ಈಸಿಯಾಗಿರುತ್ತೆ. ಈಕ್ವೇಷನ್ ಫಾರ್ಮ್ ಮಾಡೋದನ್ನ ಒಂದು ಸ್ವಲ್ಪ ಕಲ್ತ್ಕೋಬೇಕು. ಹೇಗೆ ಈಕ್ವೇಷನ್, ಸಮೀಕರಣ ಅಂತ ಏನು ಹೇಳ್ತೀವಿ, ಸಮೀಕರಣಗಳು ಅಂತ ಹೇಳ್ತೀವಿ, ಅದನ್ನು ಮಾಡ್ಕೋಬೇಕು. ಅದು ಹೇಗೆ ಅಂತಲೂ ತೋರಿಸ್ಕೊಡ್ತೀನಿ. ತುಂಬ ಸುಲಭ ಇರುತ್ತೆ ಅದನ್ನು. ಮತ್ತು ಅರೇಂಜ್ಮೆಂಟ್ ಮಾಡ್ಕೋಬೇಕು. ಮೊದಲಿಗೆ 5 ವರ್ಷದ ನಂತರ ಅಂತ ಇರುತ್ತೆ, ಈವಾಗ ಅಂತ ಇರುತ್ತೆ, 5 ವರ್ಷದ ಹಿಂದೆ ಅಂತ ಇರುತ್ತೆ. ಅದನ್ನು ಹೇಗೆ ಬರ್ಕೋಬೇಕು ಅನ್ನೋದು ಮಾತ್ರ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆವಾಗ ನಿಮಗೆ ಬಹಳ ಸುಲಭ ಆಗುತ್ತೆ, ತೊಂದರೆ ಇಲ್ಲ. ಈಗ ಸ್ಕ್ರೀನ್ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಪ್ರೆಸೆಂಟ್ ಏಜ್ ಅಂತ ಹೇಳ್ತೀವಿ, ಕರೆಂಟ್ ಏಜ್. ಈಗ ಇರುವಂಥ ವಯಸ್ಸು ಎಕ್ಸ್ ಅಂತ ಇರುತ್ತೆ. ಆಫ್ಟರ್ ಎನ್ ಇಯರ್ಸ್ ಅಂತ ಹೇಳ್ತೀವಿ, ಅಂದರೆ ಎನ್ ವರ್ಷಗಳ ನಂತರ, ಅಂದರೆ ಮೇ ಬಿ 5 ವರ್ಷಗಳ ನಂತರ, 6 ವರ್ಷಗಳ ನಂತರ, 7 ವರ್ಷಗಳ ನಂತರ ಅಂತ ಬರಬಹುದು. ಆ ರೀತಿ ಬಂದಾಗ, ಆ ರೀತಿ ನಿಮಗೆ ಪ್ರಶ್ನೆಯಲ್ಲಿ ವಾಕ್ಯ ಬಂದರೆ ನೀವೇನು ಬರ್ಕೋಬೇಕು, ಎಕ್ಸ್ ಪ್ಲಸ್ ಎನ್ ಇಯರ್ಸ್ ಅಂತ ಬರ್ಕೋಬೇಕು. ಎಕ್ಸ್ ಅಂದರೆ ಪ್ರೆಸೆಂಟ್ ಏಜ್, ಆವಾಗ ಇರೋಂಥ ವಯಸ್ಸು. ಎನ್ ಅಂದರೆ ಎಷ್ಟು ವರ್ಷ ಆದಮೇಲೆ ಅಂತ. ಆವಾಗ ಆದಮೇಲೆ, ಎಷ್ಟು ವರ್ಷ ಆದಮೇಲೆ ಅಂತ ಇದ್ದರೆ ಆಫ್ಟರ್ ಅಂತ ಇರುತ್ತಲ್ಲ, ಇಷ್ಟು ವರ್ಷ ಆದಮೇಲೆ ಅಂತ, ಆದ ನಂತರ ಅಂತ, ಅದನ್ನು ಎಕ್ಸ್ ಪ್ಲಸ್ ಎನ್ ಅಂತ ಬರ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ವಯಸ್ಸು 20 ವರ್ಷ ಇದೆ. 3 ವರ್ಷ ಆದಮೇಲೆ ಏನಾಗುತ್ತೆ ವಯಸ್ಸು? 20 + 3 23 ವರ್ಷ ಆಗುತ್ತಲ್ವಾ? ಕಾಮನ್ ಸೆನ್ಸ್, ತುಂಬ ಈಸಿಯಾಗಿ ಗೊತ್ತಾಗುತ್ತಲ್ವ ನಮಗೆ. ಅದನ್ನು ಈಕ್ವೇಷನ್ ರೂಪದಲ್ಲಿ ಬರ್ಕೋಬೇಕಂದ್ರೆ ಏನು ಮಾಡಬೇಕು? 20 + 3 ಅಂತ ಬರ್ಕೋಬೇಕು. ಅದೇ ರೀತಿ ಬಿಫೋರ್ ಅಂತ ಬರುತ್ತೆ, ಅಂದರೆ ಮುಂಚೆ, 5 ವರ್ಷ ಮುಂಚೆ, 6 ವರ್ಷ ಮುಂಚೆ, 7 ವರ್ಷ ಮುಂಚೆ, ಎಷ್ಟು ವರ್ಷ ಬೇಕಿದ್ರೂ ಕೊಡ್ಬೋದು. ಬಿಫೋರ್ ಅಂತ ಬಂದಾಗ ಮೈನಸ್ ಮಾಡ್ಕೋಬೇಕು. ಅಂದರೆ ಇವಾಗ ವಯಸ್ಸು 20 ಇದೆ, 5 ವರ್ಷ ಮುಂಚೆ ಏನಾಗಿತ್ತು ವಯಸ್ಸು ಅಂದರೆ 20 - 5 15 ವರ್ಷ. 20 - 5 ಆಗುತ್ತೆ. ಸೊ ಆಫ್ಟರ್ ಅಂತ ಕೊಟ್ಟಾಗ ಪ್ಲಸ್ ಮಾಡ್ಕೊತೀವಿ, ಬಿಫೋರ್ ಅಂತ ಕೊಟ್ಟರೆ ಮೈನಸ್ ಮಾಡ್ಕೊತೀವಿ. ಗೊತ್ತಾಯ್ತಲ್ವಾ? ಇದು ಒಂದು ಭಾಗ, ಇದು ಒಂದು ಇಂಪಾರ್ಟೆಂಟ್. ಇನ್ನು ಕೆಲವು ಪ್ರಶ್ನೆಗಳಲ್ಲಿ ಈ ಥರ ರೇಷಿಯೋ ಅಂತ ಕೊಡ್ತಾರೆ. ಆವಾಗ ಏನಾಗುತ್ತೆ, ಅದನ್ನು ನಾವು ಈ ಥರ 4:5 ಅಂತ ಕೊಟ್ಟಿದ್ರೆ ನಾವು ಅವರ ವಯಸ್ಸನ್ನು ನಾವು 4x 5x ಅಂತ ಬರ್ಕೋಬೇಕು. ಬರ್ಕೊಂಡು ಅದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಸಾಲ್ವ್ ಮಾಡಿ ನಾವು ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಿಯಬೇಕಾಗುತ್ತದೆ. ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಿದ ಮೇಲೆ ಮತ್ತೆ ಮಾಮೂಲಿ ಅದಕ್ಕೆ ಬಂದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆಯಿತು. ಇದು ಹೇಗೆ ಅಂತ ತೋರಿಸ್ತೀನಿ ನಾನು ಮತ್ತೆ ನಿಮಗೆ. ಮತ್ತೆ ಕೆಲವು ಸಲ ಏನಾಗುತ್ತೆ, 2 ಟೈಮ್ಸ್ ದಿ ಕರೆಂಟ್ ಏಜ್, 2 ಭಾಗ, 2 ಪಟ್ಟು ಜಾಸ್ತಿ ಇದೆ ವಯಸ್ಸು ಅಂತ ಬಂದರೆ, ಅಲ್ಲಿಗೆ 20 ವರ್ಷ ಇತ್ತು, 2 ಪಟ್ಟು ಜಾಸ್ತಿ ಅಂದರೆ 2 × 20 40, 3 ಪಟ್ಟು ಜಾಸ್ತಿ ಅಂದರೆ 3 × 20, 4 ಪಟ್ಟು ಜಾಸ್ತಿ ಅಂತ 4 × 20, ಅಷ್ಟೇ ಸಿಂಪಲ್. ಈ ರೀತಿ ನಾವು ಮಾಡ್ಕೊಂಡು ಹೋಗಬೇಕಾಗುತ್ತೆ. 3 × 20 60, 4 × 20 80 ವರ್ಷ. ಈ ರೀತಿ ಮಾಡ್ಕೋಬೇಕು. ಇದು ಸ್ವಲ್ಪ ಬೇಸಿಕ್ಸ್ ನಿಮ್ಗೆ ಗೊತ್ತಿರಲಿ. ಬನ್ನಿ ಇವಾಗ ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಇಲ್ಲಿ ಏನಾಗಿದೆ, ಏಜಸ್ ಆಫ್ ಎ ಚಿಲ್ಡ್ರನ್ ಕೊಟ್ಟಿದ್ದಾರೆ. ಅಂದರೆ ಮಕ್ಕಳು 3 ವರ್ಷ ಒಂದು ಇದರಲ್ಲಿ ಹುಟ್ಟಿದ್ದಾರೆ, ಟೋಟಲ್ 5 ಜನ ಮಕ್ಕಳಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಮಾಡೋದು? ಮೊದಲನೇ ಮಗು ಏನಾಗುತ್ತೆ, ಅಲ್ಲಿಗೆ ಎಕ್ಸ್ ಇಯರ್ಸ್ ಆಗುತ್ತೆ. ಎರಡನೆಯ ಮಗು 3 ವರ್ಷ ಗ್ಯಾಪ್ ಅಂತ ಕೊಟ್ಟರೆ ಎಕ್ಸ್ + 3 ಅಂತ ಆಗುತ್ತೆ. ನೆಕ್ಸ್ಟ್ ಮೂರನೇ ಮಗು ಏನಾಗುತ್ತೆ, ಎಕ್ಸ್ + 3, 3 ವರ್ಷ ಮತ್ತೆ ಆ್ಯಡ್ ಮಾಡಬೇಕು, ಎಕ್ಸ್ + 6 ಆಗುತ್ತೆ. ಇನ್ನೊಂದು ಮಗು ಏನಾಗುತ್ತೆ, ಎಕ್ಸ್ + 9. ಕಡೆಯ ಮಗು ಏನಾಗುತ್ತೆ, ಎಕ್ಸ್ + 12. 5 ಜನ ಮಕ್ಕಳು ಅಂತ ಹೇಳಿದ್ದಾರೆ ಇಲ್ಲಿ. ಇಂಟರ್ವಲ್ಸ್ ಆಫ್ 3 ಇಯರ್ಸ್, 3 ವರ್ಷ ಗ್ಯಾಪ್ ಅಂತ ಹೇಳಿದ್ದಾರೆ. ಸೊ ಮೊದಲನೇ ಮಗು ಎಕ್ಸ್ ಅಂತ ತಗೊಂಡ್ರೆ ನಾವು, ನೆಕ್ಸ್ಟ್ ಮಗು ಹುಟ್ಟಿದ್ದು 3 ವರ್ಷ ಆದಮೇಲೆ, ಇನ್ನು ನೆಕ್ಸ್ಟ್ ಮಗು ಇನ್ನು 3 ವರ್ಷ ಆದಮೇಲೆ. ಸೊ 3 + 3 6, ಮತ್ತೆ 6 + 3 9, 9 + 3 12. ಈ ರೀತಿ ಹುಟ್ಟಿದ್ರು. ಇವರ ಟೋಟಲ್ ಏಜ್ 50 ವರ್ಷ ಇದೆ ಅಂತ ಹೇಳಿದ್ದಾರೆ. ಅಂದರೆ ಇದನ್ನೆಲ್ಲ ಆ್ಯಡ್ ಮಾಡಬೇಕು ನಾವು, ಇವನ್ನೆಲ್ಲ ಸೇರಿಸ್ಬೇಕು. ಎಕ್ಸ್ + 3 ಪ್ಲಸ್ ಇದು ಎಕ್ಸ್ + 6 ಪ್ಲಸ್ ಎಕ್ಸ್ + 9 ಪ್ಲಸ್ ಎಕ್ಸ್ + 12. ಇದೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ದಾರೆ, 50 ವರ್ಷ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಬರ್ಕೊತೀವಿ.
ಇವಾಗ ಎಕ್ಸ್ ಎಷ್ಟಿದೆ ಅಷ್ಟನ್ನು ಆ್ಯಡ್ ಮಾಡ್ತೀವಿ ನೋಡಿ. 1 2 3 4 5 5 ಜನ ಮಕ್ಕಳು ಅಂತ ಹೇಳಿದ್ರು, ಅದಕ್ಕೆ 5x ಬಂತು ನಮಗೆ. 5x ಪ್ಲಸ್ ಈ ಮಿಕ್ಕಿರೋ ನಂಬರ್ಸ್ನು ಆ್ಯಡ್ ಮಾಡಬೇಕು. 3 + 6 9 9 9 18 18 12 30. ಸೊ 5x + 30 = ಎಷ್ಟಿದೆ ಇಲ್ಲಿ ಬಲಗಡೆಗೆ 50 ಇದೆ. ಸೊ 50. ಇವಾಗ ಏನು ಮಾಡ್ತೀವಿ, 5x = ಈ +30ನ ಆ ಕಡೆ ಕಳಿಸ್ತೀವಿ. ಸೊ ಅವಾಗ ಏನಾಗುತ್ತೆ, 50 - 30 ಆಗುತ್ತೆ. ಸೊ 5x = 50 - 30 ಎಷ್ಟಾಯಿತು, 20. ಸೊ ಎಕ್ಸ್ ಎಷ್ಟಾಗುತ್ತೆ ಇವಾಗ, ಈ 5 ಅಂತ ಇರೋದು 5 × x ಇದು ಕೆಳಗಡೆ ಬಂದ್ಬಿಡುತ್ತೆ, ಅಂದರೆ 20ರ ಕೆಳಗಡೆ ಬರುತ್ತೆ. ಸೊ 20/5 4. ಸೊ ಎಕ್ಸ್ ಎಷ್ಟು ಬಂತು ನಮಗೆ, 4 ಬಂದಿದೆ. ಪ್ರಶ್ನೆ ಏನು ಕೇಳಿರೋದು, ಯಂಗೆಸ್ಟ್ ಚೈಲ್ಡ್, ಅತಿ ಕಿರಿಯ ವಯಸ್ಸಿನ ಮಗು ಎಷ್ಟು ವಯಸ್ಸು ಅಂದರೆ ಇದೆ, ಮೊದಲನೇ ಮಗುನೇ ಎಕ್ಸ್. ಎಕ್ಸ್ ಎಷ್ಟು ಬಂತು, 4 ವರ್ಷ. ಸೊ 4 ವರ್ಷ ನಮ್ಮ ಸರಿಯಾದ ಉತ್ತರ. ಬನ್ನಿ ನೋಡಿ, ನೆಕ್ಸ್ಟ್ ಇನ್ನೊಂದು ಥರ ಕ್ವಶನ್ ಬರುತ್ತೆ. ಏನು ಹೇಳಿದ್ದಾರೆ ಇಲ್ಲಿ, ಫಾದರ್ ಸೆಡ್ ಟು ಹಿಸ್ ಸನ್, ತಂದೆ ಒಂದು ಮಗನಿಗೆ ಹೇಳ್ತಾನೆ, ನಾನು ನಿನ್ನಷ್ಟೇ ವಯಸ್ಸಿನಲ್ಲಿದ್ದೆ ನೀನು ಹುಟ್ಟಿದಾಗ ಅಂತ ಹೇಳ್ತಾನೆ. ಓಕೆ, ಇವಾಗ ನೀನು ಎಷ್ಟು ವರ್ಷ ವಯಸ್ಸಿದೆಯೋ ಅಷ್ಟೇ ವಯಸ್ಸು ನೀನು ಹುಟ್ಟಿದಾಗ ನಾನಿದ್ದೆ ಅಂತ ಹೇಳ್ತಾನೆ. ಸೊ ನಾವೇನು ಬರ್ಕೊತೀವಿ ಇವಾಗ, ಫಾದರ್ ಅಂತ ಬರ್ಕೊತೀವಿ, ಸನ್ ಅಂತ ಬರ್ಕೊತೀವಿ, ಇಲ್ಲಿ ಎಸ್ ಅಂತ. ಓಕೆನಾ, ಇದು ಅವನು ಹುಟ್ಟಿದಾಗ, ಮಗು ಹುಟ್ಟಿದಾಗ. ಓಕೆ, ಇವಾಗ ಪ್ರೆಸೆಂಟ್ ಏಜ್ ಎಷ್ಟಿದೆ ನೋಡೋಣ. ಪ್ರೆಸೆಂಟ್ ಏಜ್ ಫಾದರ್ ಹೇಳಿದ್ದಾರೆ 38 ವರ್ಷ ಆಯಿತು ಅಂತ ಹೇಳಿದ್ದಾರೆ. 38 ವರ್ಷ ಪ್ರೆಸೆಂಟ್ ಏಜ್ ಆಫ್ ಫಾದರ್. ಸನ್ ಪ್ರೆಸೆಂಟ್ ಏಜ್ ನಮಗೆ ಗೊತ್ತಿಲ್ಲ, ಹಾಗಾಗಿ ಎಕ್ಸ್ ಅಂತ ಬರ್ಕೊಂಡೆ. ಇವಾಗ ಏನು ಹೇಳಿದ್ದಾರೆ, ನೀನು ಹುಟ್ಟಿದಾಗ ನಾನು ನಿನ್ನಷ್ಟೇ ವಯಸ್ಸು ಇದ್ದೆ ಅಂತ. ಇವಾಗ ಎಷ್ಟಿದಾನೋ ಅಷ್ಟೇ. ಈಗ ಸನ್ನು ಎಕ್ಸ್ ಅಂತ ಬರ್ಕೊಂಡ್ರೆ ಇಲ್ಲಿಂದ ಇಲ್ಲಿವರೆಗೂ ಎಕ್ಸ್ ವಯಸ್ಸಾಗಿದೆ, ಹಾಗಾಗಿ ಇದು ಬಿಫೋರ್ ಆಗುತ್ತೆ. ಫಾದರ್ ಏನಾಗುತ್ತೆ, 38 - x ಆಗುತ್ತೆ. ಬಿಫೋರ್ ವಯಸ್ಸು ಕಳಿಬೇಕು, ನಾವು ರಿವರ್ಸ್ ಹೋಗ್ತಾ ಇದೀವಿ ಅಂದರೆ ವಯಸ್ಸನ್ನ ಮೈನಸ್ ಮಾಡಬೇಕು. = ಏನು ಹೇಳಿದರೆ, ನೀನು ಎಷ್ಟಿದ್ದು ವಯಸ್ಸು ಇವಾಗಿರೋದು ಎಷ್ಟು, ಎಕ್ಸ್ ಇಷ್ಟೇ ವಯಸ್ಸಿದೆ ಅಂತ ಹೇಳಿದ್ದಾರೆ. ಸೊ ಏನಾಗುತ್ತೆ ಇಲ್ಲಿ, 38 - x = x ಆಗುತ್ತೆ. ಇವಾಗ 38 ಇಲ್ಲೇ ಇರುತ್ತೆ, -x ಆ ಕಡೆ ಹೋದರೆ +x ಆಗುತ್ತೆ. x + x 2x ಆಯಿತು, ಅಥವಾ x = 38/2 ಅಂದರೆ 19 ನಮಗೆ ಆನ್ಸರ್ ಬರುತ್ತೆ. x ಅಂದರೆ 19, ಅಂದರೆ ಸನ್ ಪ್ರೆಸೆಂಟ್ ಏಜ್ ಎಷ್ಟು, 19. ಆದರೆ ನಮಗೆ ಪ್ರಶ್ನೆ ಕೇಳಿರೋದೇನು, ಸನ್ಸ್ ಏಜ್ 5 ಇಯರ್ಸ್ ಬ್ಯಾಕ್ ಅಂತ ಹೇಳಿದ್ದಾರೆ. ಸೊ 5 ಇಯರ್ಸ್ ಬ್ಯಾಕ್ ಅಂದರೆ ಏನಾಗುತ್ತೆ, 5 ಇಯರ್ಸ್ ಬ್ಯಾಕ್ ಅಂದರೆ ಕಳಿಬೇಕು, ಮತ್ತೆ 19ರಲ್ಲಿ 5 ಕಳಿಬೇಕು. ಸೊ ಎಷ್ಟಾಯಿತು, 14. ಅಲ್ಲಿಗೆ ಆಪ್ಷನ್ ಎ ಸರಿಯಾದ ಉತ್ತರ, 14 ವರ್ಷ. ಮೂರನೇ ಪ್ರಶ್ನೆ, ಎ ಈಸ್ 2 ಇಯರ್ಸ್ ಓಲ್ಡರ್ ದೆನ್ ಬಿ ಅಂತ ಹೇಳಿದ್ದಾರೆ, ಬಿ ಈಸ್ ಟ್ವೈಸ್ ಓಲ್ಡ್ ಆಸ್ ಸಿ ಅಂತ ಹೇಳಿದ್ದಾರೆ. ಓಕೆ, ಈಗ ಅದರಲ್ಲಿ ಎ ಬಿ ಸಿ ಅಂತ 3 ಇದೆ. ಸೊ ನಾವು ಯಾವತ್ತು ಸಿ ಇಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ಸಿ ಅಂತ ಏನಾದರೂ ಹೇಳಿದಾರೆ, ಸಿಗೆ ಎಷ್ಟು ಅಂತ ಹೇಳಿಲ್ಲ. ಸೊ ಸಿ ಅನ್ನೋದು ಸಿ ಅಂತಾನೆ ಬರ್ಕೊಳ್ಳೋಣ. ಬಿ ಮತ್ತೆ ಸಿಗೆ ಸಂಬಂಧ ಹೇಳಿದಾರ, ಹೌದು. ಬಿ ಈಸ್ ಟ್ವೈಸ್ ಆಸ್ ಓಲ್ಡ್ ಆಸ್ ಸಿ ಅಂತ ಹೇಳಿದ್ದಾರೆ. ಬಿ ಅನ್ನೋದು ಸಿಗಿನ 2 ಪಟ್ಟು ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಸೊ ಬಿ ಅಂದರೆ 2 ಸಿ ಅಂತ ಹೇಳಿದ್ರ ಅರ್ಥ. ಎ ಈಸ್ 2 ಇಯರ್ಸ್ ಓಲ್ಡರ್ ದೆನ್ ಬಿ ಅಂದರೆ ಎ ಅನ್ನೋದು ಬಿ ಇನ್ನ 2 ವರ್ಷ ಜಾಸ್ತಿ ವಯಸ್ಸು ಅಂತ ಹೇಳಿದ್ರೆ, ಬಿ + 2 ಅಂದರೆ ಏನಾಯ್ತು ಅರ್ಥ, ಬಿ ಬದಲು ನಾವೇನು ಬರ್ಕೋಬೋದು, ಸಿ ಬರ್ಕೋಬೋದು. ಸೊ 2c + 2 ಅಂತ ಬರ್ಕೋಬೋದು. ಬಿ ಬದಲು 2c ಬರ್ಕೊಂಡೆ ಅಷ್ಟೇ ನಾನು. ಇವಾಗ ಏನು ಹೇಳಿದ್ದಾರೆ ಇಲ್ಲಿ, ಟೋಟಲ್ ಆಫ್ ಏಜಸ್ ಎ ಬಿ ಆ್ಯಂಡ್ ಸಿ ಈಸ್ 27. ಅಂದರೆ ಈ 3 ಆ್ಯಡ್ ಮಾಡಿದ್ರೆ, ಅಂದರೆ ಎ + ಬಿ + ಸಿ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದರೆ 27 ಬರ್ತದೆ. ಈಗ ಎ ಅಂದ್ರೇನು, ನಾವೇನು ಮಾಡಬೇಕಿಲ್ಲಿ ಸ್ಟೂಡೆಂಟ್ಸ್, ಎಲ್ಲವನ್ನು ಒಂದೇ ರೀತಿ ಬರ್ಕೋಬೇಕು. ಅಂದರೆ ಎಲ್ಲವನ್ನು ಎ ಬಿ ಅಥವಾ ಸಿ ನಲ್ಲಿ ಬರ್ಕೋಬೇಕು. ನಮಗೆ ತುಂಬ ಸುಲಭ ಸಿ ಯಲ್ಲಿ ಬರೆಯೋದು. ಎಲ್ಲವನ್ನು ಸಿ ಯಲ್ಲಿ ಬರೀಬೇಕಂದ್ರೆ ಎ ಇದೆ ಅಲ್ವಾ, ಎ ಬದಲು ನಾವು 2c + 2 ಅಂತ ಬರೀಬೇಕು. ಎ ಬದಲು 2c + 2 ಅಂತ ಬರಿತೀವಿ. ಪ್ಲಸ್ ಬಿ ಬದಲು ಏನು ಬರಿಬೋದು, 2c ಬರಿತೀವಿ. ಸಿ ಬದಲು ಸಿನೇ ಬರಿ, = 27. ಇವಾಗ ಆ್ಯಡ್ ಮಾಡಿ, 2c + 2c 4c + 1 5c. ಸೊ ಅಲ್ಲಿಗೆ 5c, ಇಲ್ಲಿ +2 ಇದೆ, ಅದನ್ನು ಆ ಕಡೆ ಕಳ್ಸೋಣ, -2 ಆಗುತ್ತೆ. ಆಲ್ರೆಡಿ ಆ ಕಡೆ 27 ಇದೆ, -2 ಅಂದರೆ ಏನಾಯ್ತು ಇವಾಗ, 5c = 25. c = 25/5 ಅಂದರೆ 5. ಸೊ ಸಿ ಅನ್ನೋದು 5. ಬಟ್ ಪ್ರಶ್ನೆ ಕೇಳಿರೋದೇನು, ಹೌ ಓಲ್ಡ್ ಈಸ್ ಬಿ ಅಂತ. ಬಿ ಅಂದ್ರೆ ಏನಿಲ್ಲಿ ನೋಡಿ 2c.
ಸೊ ನಾವೇನು ಮಾಡ್ತೀವಿ 2 ಇಂಟು 5 ಎಷ್ಟಾಯಿತು 10. ಏನಕ್ಕೆ 5 ಮಾಡಿದ್ವಿ? ಸಿ ಉತ್ತರ 5 ಬಂತು ನಮಗೆ. ಇಲ್ಲಿ ಬಿ ಅಂದರೆ 2C 2 ಇಂಟು 5 10. ಅಲ್ಲಿಗೆ ಡಿ 10 ವರ್ಷ ಸರಿಯಾದ ಉತ್ತರ. ಮತ್ತೆ ನೋಡೋಣ ಬನ್ನಿ. ಎ ಬೇಬಿ ಈಸ್ ಬಾರ್ನ್ ಫಾರ್ ಎವ್ರಿ 2 years ಇನ್ ಎ ಫ್ಯಾಮಿಲಿ ಅಂತ ಹೇಳಿದ್ದಾರೆ. ಎ ಬೇಬಿ ಈಸ್ ಬಾರ್ನ್ ಫಾರ್ ಎವ್ರಿ 2 years ಇನ್ ಎ ಫ್ಯಾಮಿಲಿ ಇಫ್ ದ ಫ್ಯಾಮಿಲಿ ಹ್ಯಾಸ್ ಟೋಟಲಿ 5 children ಆ್ಯಂಡ್ ಸಮ್ ಆಫ್ ದೇರ್ ಏಜಸ್ ಇಸ್ 40. ಅಂದರೆ ಕುಟುಂಬವೊಂದರಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಒಂದು ಮಗು ಜನಿಸುತ್ತದೆ. ಆ ಕುಟುಂಬದಲ್ಲಿ ಒಟ್ಟು 5 ಜನ ಮಕ್ಕಳಿದ್ದಾರೆ. ಅವರ ವಯಸ್ಸುಗಳು ಮೊತ್ತ 40. ಆದರೆ ಆ ಕುಟುಂಬದ ದೊಡ್ಡ ಮಗುವಿನ ವಯಸ್ಸು ಏನು ಹೇಳಿದರೆ? 1 by 1 ಹೋಗೋಣ. ಮತ್ತೆ ಕುಟುಂಬವೊಂದರಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ, ಅಂದರೆ ಮೊದಲನೇ ಮಗು ಎಕ್ಸ್ ಅಂತ ತೊಗೊಂಡ್ರೆ ನೆಕ್ಸ್ಟ್ ಮಗು ಎಷ್ಟು ವರ್ಷಕ್ಕೆ? +2 2 ವರ್ಷ ಆದಮೇಲೆ ಮೊದಲನೇ ಮಗು +2 ವರ್ಷ. ಅದೇ ರೀತಿ ನೆಕ್ಸ್ಟ್ ಮಗು x+4, ನೆಕ್ಸ್ಟು x+6, ನೆಕ್ಸ್ಟು x+8. ಓಕೆನಾ? 5 ಜನ ಮಕ್ಕಳು ಅಂತ 1 2 3 4 5 5 ಜನ ಆಯಿತು. ಟೋಟಲ್ ವಯಸ್ಸು 40 ಅಂದರು. ಇದೆಲ್ಲ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಇವಾಗ ಎಕ್ಸ್ಗಳು 5x ಆಗುತ್ತೆ. ಪ್ಲಸ್ ಇದನ್ನು ಆ್ಯಡ್ ಮಾಡಬೇಕು. 2 + 4 6 6 6 12 12 + 8 20 20 ಇಸ್ ಈಕ್ವಲ್ ಟು ಎಷ್ಟು ಅಂತ ಹೇಳಿದರೆ 40 40. ಸೊ 5x ಇಸ್ ಈಕ್ವಲ್ ಟು ಏನಾಗುತ್ತೆ? 40 ಇಲ್ಲೇ ಇದೆ. ಈ +20 ಈ ಕಡೆ ಬಂದರೆ -20 ಆಗುತ್ತೆ. ಸೊ 5x ಇಸ್ ಈಕ್ವಲ್ ಟು 40 - 20 ಅಂದರೆ ಎಷ್ಟಾಯಿತು? 5x ಇಸ್ ಈಕ್ವಲ್ ಟು 20. ಅಂದರೆ x ಇಸ್ ಈಕ್ವಲ್ ಟು ಎಷ್ಟಾಯಿತು? 20 ಡಿವೈಡೆಡ್ ಬೈ ಈ 5 ಕೆಳಗಡೆ ಬಂದ್ಬಿಡುತ್ತೆ. ಹಾಗಾಗಿ 20/5 4. ಎಕ್ಸ್ ಎಷ್ಟು ಬಂತು? 4. ಅಂದರೆ 5 ಅತಿ ಕಡಿಮೆಯ ಮಗುವಿನ ವಯಸ್ಸು 4 ಅಂತ ಬಂದಿದೆ ನಮ್ಮ ಉತ್ತರ. ಬಟ್ ಅವ್ರ ಪ್ರಶ್ನೆ ಕೇಳಿರೋದೇನು? ದೊಡ್ಡ ಮಗುವಿನ ವಯಸ್ಸು ಅಂದರೆ ಇದು x+8. ಅಲ್ಲಿಗೆ ಏನಾಯಿತು? 4 + 8 ಇಸ್ ಈಕ್ವಲ್ ಟು 12. ಓಕೆನಾ? ಅರ್ಥ ಆಯ್ತಾ? ಥ್ಯಾಂಕ್ ಯು.